ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ಕ್ಕೆ ಸಮಾಜ ವಿಜ್ಞಾನ ವಿಷಯದ ಒಂದು 40+ ಅಂಕಗಳ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ 40+ ಅಂಕಗಳನ್ನ ಗಳಿಸ್ಬೋದು. ಇದು ಕೇವಲ ಪೂರ್ವಸಿದ್ಧ ಪರೀಕ್ಷೆ ಮಾತ್ರ ಅಲ್ಲ, ವಾರ್ಷಿಕ ಪರೀಕ್ಷೆ ಕೂಡ ಇದೇ ಪ್ಯಾಕೇಜ್ ಹೆಲ್ಪ್ ಆಗ್ತದೆ. ತಪ್ಪದೆ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ತುಂಬಾ ಇಂಪಾರ್ಟೆಂಟು. ಆರಾಮಾಗಿ 40+ ಅಂಕಗಳನ್ನ ಗಳಿಸ್ತೀರಾ. ತಪ್ಪದೆ ಕೊನೆಯವರೆಗೆ ನೋಡಿ. 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಕಂಪ್ಲೀಟ್ ಎಲ್ಲವನ್ನು ಕವರ್ ಮಾಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಬಗ್ಗೆ ನಿಮ್ಮ ಒಂದು ಎಸ್ ಎಲ್ ಸಿ ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಫ್ರಂಟ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ವಿಡಿಯೋಗಳು ಸಿಗ್ತವೆ. ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂದರೆ 10th ಅವರು ಖಂಡಿತ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಚಾನಲ್ ನಿಮಗೆ ಒಂದು ಮಾಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಒಂದು ಮಾದರಿ ಪ್ರಶ್ನೆ ಪೇಪರ್ ಹಾಕಿದ್ದೀನಿ. ಅದನ್ನ ನೋಡ್ಕೊಳ್ಳಿ. ಅಲ್ಲಿ ಕ್ವಶನ್ ಕೂಡ ರಿಪೀಟ್ ಆಗ್ತವೆ, ಜೊತೆಗೆ ಪ್ಯಾಟರ್ನ್ ಸೇಮ್ ಇರ್ತದೆ ಕ್ವಶನ್ ಪೇಪರು. ತಪ್ಪದೆ ನೋಡ್ಕೊಳ್ಳಿ. ಚಾನಲ್ ಹಾಕಿರ್ತೇನೆ, ದಿನೇ ತಾನೇ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ಮೊದಲಾಗಿ ನಮಗೆ ಮಿಷನ್ 40+ ಒಂದೇದು ಯಾವುದು 4 ಮಾರ್ಕ್ಸ್ ಕ್ವಶನ್ ನೋಡೋಣ. 4 ಮಾರ್ಕ್ಸ್ ಯಾವೆಲ್ಲ ಬರ್ಬೋದು ಅಂತ. 4 ಪ್ರಶ್ನೆಗಳು ಎಲ್ಲ ಕೂಡ ಇಂಪಾರ್ಟೆಂಟು, ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಮೊನ್ನೆ ಕ್ವಶನ್ ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ವೆರಿ ಇಂಪಾರ್ಟೆಂಟ್ ಕ್ವಶನು. ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕ್ವಶನ್ ಬರ್ಬೋದು. ತುಂಬಾ ಈಸಿ ಪಾಯಿಂಟ್ಸು. ಸೊ ಪಾಯಿಂಟ್ಸಲ್ಲಿ ಬರೀರಿ, ನೀವು ಪಾಯಿಂಟ್ಸಲ್ಲಿ ಬರೀರಿ. ಯಾವುದೇ ಕ್ವಶನ್ ಕೇಳೋರು ಪಾಯಿಂಟ್ಸಲ್ಲಿ ಬರೀರಿ. ನಿಮಗೆ ಹೆಚ್ಚು ಮಾರ್ಕ್ಸನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಪ್ಯಾರಾಗ್ರಾಫ್ ಬರೋಕ್ಕೆ ಹೋಗಬೇಡಿ. ಬರಿಬೋದು, ಆದರೆ ನಿಮಗೆ ಕಡಿಮೆ ಮಾರ್ಕ್ಸ್ ಸಿಗ್ತವೆ. ಓಕೆ, ಪ್ರಾಥಮಿಕ ಶಾಲೆಗಳ ಶಿಕ್ಷಣ ರದ್ದುಪಡಿಸಿದರು. ಕಾವೇರಿ ನದಿ ಅಣೆಕಟ್ಟು ನಿರ್ಮಿಸಿದರು. ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದರು. ರೈಲು ಮಾರ್ಗಗಳನ್ನು ನಿರ್ಮಿಸಿದರು. ಮೈಸೂರು ವಿಶ್ವವಿದ್ಯಾಲಯ ನಿರ್ಮಿಸಿದರು. ನೋಡಿ, ಮೈಸೂರು ವಿಶ್ವವಿದ್ಯಾಲಯ ಇವರು ನಿರ್ಮಿಸುತ್ತಾರೆ. 1 ಮಾರ್ಕ್ಸಲ್ಲಿ ಬರ್ಬೋದು. ನಂತರ ನ್ಯಾಯ ವಿಧಾಯಕ ಸಭೆ ರಚಿಸಿದರು. ಭಾರತೀಯ ಉದ್ಯಾನ ಸಂಸ್ಥೆ ಸ್ಥಾಪಿಸಿದರು. ಮಾರಿ ಕಣಿವೆ ಜಲಾಶಯ ನಿರ್ಮಿಸಿದರು. ಇನ್ನು ಪ್ರಶ್ನೆ 2, ದೊಂಡಿಯ ವಾಗನ ಹೋರಾಟ. ಇದು ಕೂಡ ಇಂಪಾರ್ಟೆಂಟು. ದೊಂಡಿಯ ಸೈನಿಕನಾಗಿ ಟಿಪ್ಪು ಸೈನ್ಯ ಸೇರಿದನು. 4ನೇ ಮೈಸೂರು ಯುದ್ಧದ ನಂತರ ದಂಗೆ ಎದ್ದನು. ಒಂದು ಸಣ್ಣ ಸೈನ್ಯವನ್ನು ಸಂಘಟಿಸಿದನು. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ಗೆದ್ದನು. ಅನೇಕ ಅತೃಪ್ತ ಪಾಳೆಯಗಾರರು ಪ್ರೋತ್ಸಾಹಿಸಿದರು. ಫ್ರೆಂಚರು ಈತನಿಗೆ ಸಹಾಯ ಮಾಡಿದರು. ವೆಲ್ಲೆಸ್ಲಿ ದೊಂಡಿಯ ವಾಗವನ್ನು ಹತ್ಯೆಗಿದ್ದನು. ಕೊನಗಲ್ ಎಂಬಲ್ಲಿ ವಾಗ್ನನ್ನು ಹತ್ಯೆಗೈದರು. ಇನ್ನು 3ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನ ಹೋರಾಟ. ಸಂಗೊಳ್ಳಿ ರಾಯಣ್ಣ ಹೋರಾಟ ಕೇಳಬಂದ ನಿಮಗೆ 4 ಮಾರ್ಕ್ಸಲ್ಲಿ. ಓಕೆ, ಯಾವೆಲ್ಲ ಪಾಯಿಂಟ್ಸ್ ಬರ್ತಾವೆ ನೋಡಿ. ಚೆನ್ನಮ್ಮನೊಂದಿಗೆ ರಾಯಣ್ಣನ ಹೆಸರು ಅಮರವಾಗಿದೆ. ಚೆನ್ನಮ್ಮನೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಯುದ್ಧದಲ್ಲಿ ಬಂಧಿಸಲ್ಪಟ್ಟು ಬಿಡುಗಡೆಗೊಂಡನು. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಸಂಘಟಿಸಿದನು. ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿಗೈದನು. ನಂದಗಡ ಮತ್ತು ಸಂಪಗಾಮಿ ಕಾರ್ಯಾಚರಣೆ ಸ್ಥಳಗಳು. ಬ್ರಿಟಿಷರು ಸಂಚಿನಿಂದ ರಾಯಣ್ಣನನ್ನು ಬಂಧಿಸಿದರು. 1831ರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. 1 ಮಾರ್ಕ್ಸಲ್ಲಿ ಕೇಳ್ಬೋದು, ಯಾವಾಗ ಎಲ್ಲಿ ಗಲ್ಲಿಗೇರಿಸಲಾಯಿತು ಅಂತ. 1831ರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ನಂತರ ಪ್ರಶ್ನೆ 4, ವಿವಿಧ ಸಮಾಜ ಸುಧಾರಕರ ಬೋಧನೆಗಳು. ನೋಡಿ, ವಿವಿಧ ಸಮಾಜ ಬೋಧನೆ ಇಂಪಾರ್ಟೆಂಟು. ಪುರೋಹಿತಶಾಹಿಗೆ ವಿರೋಧ, ವಿಗ್ರಹ ಆರಾಧನೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಜಾತಿ ಪದ್ಧತಿಗೆ, ಅರ್ಥಹೀನ ಪದ್ಧತಿಗಳಿಗೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಆಗಿರ್ಬೋದು, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ. ನಂತರ 5ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು. ಈ 2 ಕ್ವಶನ್ ಬಂದು ಬರ್ತದೆ, ತುಂಬಾ ಇಂಪಾರ್ಟೆಂಟು. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ. WC ಬ್ಯಾನರ್ಜಿ, MG ಟ್ರಾನಡೆ ಪ್ರಮುಖರು. ಜನರಲ್ಲಿ ರಾಜಕೀಯ ಎಚ್ಚರ ತರುವ ಪ್ರಯತ್ನಿಸಿದರು. ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗ. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು. ನಂತರ ಹೋಗೋಣ ನೆಕ್ಸ್ಟ್ ಕ್ವಶನು, 6ನೇ ಪ್ರಶ್ನೆ. ಓಕೆ, ಇನ್ನೂ 2 ಪಾಯಿಂಟ್ಸ್ ನೋಡಿ. ಉತ್ತಮ ಶಿಕ್ಷಣ ಕೊಡುವುದು, ಬಡತನ ಬಗ್ಗೆ ಅಧ್ಯಯನ ಮತ್ತು ಕ್ರಮಗಳು. 6ನೇ ಪ್ರಶ್ನೆ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರ. ತೀವ್ರವಾದಿಗಳ ಪಾತ್ರ ಬರ್ತವೆ, ಸೇಮ್ ಬರ್ತವೆ, ಸ್ವಲ್ಪ ಡಿಫ್ರೆಂಟ್ ಇದಾವೆ ಅಷ್ಟೇ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದರು. ನೋಡಿ, ಮಂದಗಾಮಿಗಳನ್ನ ಇವರು ಏನು ಮಾಡ್ತಾರೆ, ತೀವ್ರಗಾಮಿಗಳು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಇದು ಕೂಡ 1 ಮಾರ್ಕ್ಸಲ್ಲಿ ಬರ್ಬೋದು ನೋಡಿ. ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸಿದರು. ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದಾರೆ. ಲಾಲ್ ಬಾಲ್ ಪಾಲ್ ತುಂಬಾ ಈಸಿ ನೆನ್ಪಿಟ್ಕೊಳ್ಳಿ. ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು. ಚಳುವಳಿಯನ್ನು ದೇಶಾದ್ಯಂತ ಕೊಂಡೊಯ್ದರು. ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು. ಬ್ರಿಟಿಷರು ಬಂಗಾಳ ವಿಭಜನೆ ಹಿಂಪಡೆದರು.
ಇದೇ ರೀತಿ ಪಾಯಿಂಟ್ಸ್ ಜೊತೆ ಆನ್ಸರ್ ಇರ್ತವೆ. ನಾನು ಜಸ್ಟ್ ಇನ್ಮೇಲೆ ಮೇನ್ ಕ್ವಶನ್ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ನಾನು ಪ್ರತಿ ಆನ್ಸರ್ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ, ಆಮೇಲೆ ಪಾರ್ಟ್ 1 ಪಾರ್ಟ್ 2 ಆಗ್ತದೆ, ಹಾಗಾಗೋದು ಬೇಡ. ಸೊ ಕಂಪ್ಲೀಟು ಪ್ಯಾಕೇಜು ಇದು ನೋಡಿ ಕವರ್ ಮಾಡೋಣ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಆನ್ಸರ್ ಇದ್ದರೆ ಆನ್ಸರ್ ನೋಡುವ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಇಲ್ಲಿವೆ, ಜಸ್ಟ್ ಪಾಸ್ ಮಾಡಿ ನೋಡ್ಕೊಳ್ಳಿ ಆನ್ಸರ್ಗಳನ್ನ. 7ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸರ ಸಾಧನೆಗಳು. ಇವೆಲ್ಲ ಸಾಧನೆಯವೇ ನೋಡ್ಕೊಳ್ಳಿ. ಮತ್ತು ಏನವ್ರದ್ದು ಮೇನ್ ಕ್ವಶನ್ನು 1 ಮಾರ್ಕ್ಸ್ ಕೇಳ್ತಾರೆ. ಯಾವುದು INA ಸೈನ್ಯವನ್ನು ಕಟ್ಟಿದವರು ಯಾರು ಅಂತ ಕೇಳ್ತಾರೆ. INA ಸೈನ್ಯವನ್ನು ಕಟ್ಟಿದರು ಸುಭಾಷ್ ಚಂದ್ರ ಬೋಸ್ ಅವರು. ಓಕೆ, ದೆಹಲಿ ಚಲೋ ಎಂದು ಕರೆ ನೀಡಿದರು. ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿರ್ತಾರೆ ಅವರು. ನಂತರ 8ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ. ಡಾಕ್ಟರ್ BR ಅಂಬೇಡ್ಕರ್ ಯಾವುದಕ್ಕೆ ಹೋರಾಟ ಮಾಡ್ತಾರೆ? ಅಸ್ಪೃಶ್ಯತೆಗಾಗಿ ಹೆಚ್ಚಾಗಿ ಹೋರಾಟ ಮಾಡ್ತಾರೆ. ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದರು. ಇದೇ ರೀತಿ ಪ್ರತಿಯೊಂದು ಪಾಯಿಂಟ್ವೇ ವಿಡಿಯೋನ ಪಾಸ್ ಮಾಡಿಟ್ಟು ಸ್ಟಾಪ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನಂತರ 9ನೇ ಪ್ರಶ್ನೆ, ಅನಕ್ಷರತೆ ನಿವಾರಣಾ ಕ್ರಮಗಳು. ಅನಕ್ಷರತೆ ನಿವಾರಣಾ ಕ್ರಮಗಳು. ರಾಷ್ಟ್ರೀಯ ಸಾಕ್ಷರತಾ ಮಿಷನ್, ಶಿಕ್ಷಣ ಮೂಲಭೂತ ಹಕ್ಕು, ಸಾಕ್ಷರ ಭಾರತ ಕಾರ್ಯಕ್ರಮ, ಶಿಕ್ಷಣ ಹಕ್ಕು ಕಾಯ್ದೆ 2009. ಮಲ್ಟಿಪಲ್ ಬರ್ಬೋದು. ಶಿಕ್ಷಣ ಹಕ್ಕು ಕಾಯ್ದೆ ಕೊಡ್ತಾರೆ, ಆಪ್ಷನ್ ಕೊಡ್ತಾರೆ ನಮಗೆ 2008, 2010, 2004 ಕೊಡ್ತಾರೆ. 2009 ಇದ್ದರೆ ಅದು ಸರಿಯಾದ ಉತ್ತರ ನೋಡ್ಕೊಳ್ಳಿ. ಇದೇ ರೀತಿ ಕೆಲವು ಪಾಯಿಂಟ್ಸ್ ಇವೆ. ನಂತರ 10ನೇ ಪ್ರಶ್ನೆ, ಲಿಂಗ ತಾರತಮ್ಯ ನಿವಾರಣಾ ಕ್ರಮಗಳು. ಉದ್ಯೋಗ ನೇಮಕಾತಿಯಲ್ಲಿ ಮೀಸಲಾತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ನಾರಿ ವಂದನಾ ಅಧಿನಿಯಮ ಅಂಗೀಕಾರ, ಮಹಿಳಾ ಆಯೋಗಗಳ ಸ್ಥಾಪನೆ, ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಆರಂಭ. ನಂತರ 11ನೇ ಪ್ರಶ್ನೆ ಯಾವುದಿರ್ಬೋದು? ಮತ್ತು ಇಲ್ಲೊಂದು 3 ಪಾಯಿಂಟ್ ನೋಡ್ಕೊಳ್ಳಿ ಇದನ್ನು ಕೂಡ. ನಂತರ 11ನೇ ಪ್ರಶ್ನೆ, ಭ್ರಷ್ಟಾಚಾರಕ್ಕೆ ಕಾರಣಗಳು. ವೇರಿ ಇಂಪಾರ್ಟೆಂಟು, ಕೇಳ್ಬೋದು ಈ ಕ್ವಶನ್. ಭ್ರಷ್ಟಾಚಾರಕ್ಕೆ ಕಾರಣಗಳು ನೋಡ್ಕೊಳ್ಳಿ. ಜಾತೀಯತೆ, ಸೃಜನ, ಪಕ್ಷಪಾತ ಇವೆಲ್ಲ ಬರ್ತವೆ. ನಂತರ 12 ವೇರಿ ಇಂಪಾರ್ಟೆಂಟು ಫಿಕ್ಸ್ ಪ್ರಶ್ನೆ. ಮಣ್ಣಿನ ಬಗ್ಗೆ ಕೇಳ್ತಾರೆ. ಮಣ್ಣಿನ ಸತ್ಯಕ್ಕೆ ಕಾರಣ ಮತ್ತು ಪರಿಣಾಮಗಳು. ಕಾರಣಗಳು ಯಾವ ಬರ್ತವೆ? ಅರಣ್ಯನಾಶ, ಅತಿಯಾಗಿ ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಇಟ್ಟಿಗೆ ಹೆಂಚು ತಯಾರಿಕೆ. ಪರಿಣಾಮ ಏನಾಗ್ಬೋದು? ಪ್ರವಾಹ ಆಗ್ತದೆ, ನದಿಗಳ ಪಾತ್ರ ಬದಲಾವಣೆ ಆಗ್ತದೆ, ಕಡಿಮೆ ನೀರಿನ ಸಂಗ್ರಹಣ ಸಾಮರ್ಥ್ಯ, ಮತ್ತು ನೀರಿನ ಕಡಿಮೆ ಇಂಗುವಿಕೆ. ನೋಡಿ, ಎಲ್ಲ ಈಸಿ ಪಾಯಿಂಟ್ಸು. ನೀವೇನು ಅಷ್ಟೊಂದು ಸೈನ್ಸ್ ಇಲ್ಲ ಇದರಲ್ಲಿ. ಓಕೆ, ಎಲ್ಲ ತುಂಬಾ ಈಸಿ ಪಾಯಿಂಟ್ಸು. ನೀವೇನು ಕೇಳಿರ್ತೀರ ದಿನನಿತ್ಯ ಅವೇ ಪಾಯಿಂಟ್ಸು. ಓಕೆ, ನೆನಪುಳಿತವೆ. ಇದೇ ರೀತಿ ಪಾಯಿಂಟ್ಸ್ ಬರಬೇಕಂತೇನಿಲ್ಲ, ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಭಾಷೆಯಲ್ಲಿ ಪಾಯಿಂಟ್ಸನ್ನು ಬರೀಬೇಕು. ಓಕೆ, ಸೊ ಇದೇ ರೀತಿ ನೋಡಿ, ಸ್ವಾಭಾವಿಕ ಚಿಲುಮೆಗಳು ಬತ್ತುವಿಕೆ, ಇದನ್ನ ಬೈಟಾಕ್ ಹೋಗಬೇಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಕೃಷಿ ಉತ್ಪಾದನೆ ಮೇಲೆ ದುಷ್ಪರಿಣಾಮ, ಕೃಷಿಯ ಮೇಲೆ ದುಷ್ಪರಿಣಾಮ ಬರಿಬೋದು. ಇದೇ ಪಾಯಿಂಟನ್ನು ಯಾವತ್ತು ಬರ್ಬೋದು ನಾವು? ಕೃಷಿಯ ಮೇಲೆ ದುಷ್ಪರಿಣಾಮ ಬರೋದು ಸರಿಯಾದ ಉತ್ತರ. ಆಯ್ತಾ? ಈ ರೀತಿ ನಿಮ್ಮ ಓನ್ ಪಾಯಿಂಟ್ಸ್ ಮೇಲೆ ನೆನ್ಪಿಟ್ಟುಕೊಳ್ಳಿ. ಅಥವಾ ಇದು ನೆನ್ಪಿಟ್ಕೋಬೋದು. ಇನ್ನು 13 ಪ್ರಶ್ನೆ, ಮಣ್ಣಿನ ಸಂರಕ್ಷಣೆ ವಿಧಾನಗಳು. ನೋಡಿ, ಇವೆಲ್ಲ ಬರ್ತವೆ. ಮಣ್ಣಿನ ಬಗ್ಗೆ ಕೇಳ್ತಾರೆ ಒಂದು ಕ್ವಶನು ಪಕ್ಕ ಬರ್ತದೆ, ನೋಡ್ಕೊಳ್ಳಿ. ನಂತರ 14 ಕೈಗಾರಿಕಾ ಸ್ಥಾನೀಕರಣ ಅಂಶಗಳು. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಟ್ಟು ಪ್ರತಿ ಪಾಯಿಂಟ್ ನೋಡ್ಕೊಳ್ಳಿ. ಸೊ ಇದೇ ರೀತಿ ಇನ್ನೂ ಕೂಡ ನಮಗೆ 4 ಅಂಕ ಪ್ರಶ್ನೆಗಳಿವೆ. ಸೊ ಎಲ್ಲ 4 ಅಂಕ ಆಯಿತು. ಇನ್ಮೇಲೆ ಬರ್ತದ್ದು 3 ಅಂಕ. 3 ಅಂಕದ ಪ್ರಶ್ನೆಗಳು ಬರ್ತವೆ, ನೋಡ್ಕೊಳ್ಳಿ. ಇಲ್ಲಿ 3 ಸ್ಲೈಡ್ ತೋರಿಸ್ತೀನಿ ನಿಮಗೆ, 1, 2, 3 ಕ್ವಶನ್ ವೈಸ್ವೇ. ಅರ್ಥಾಯ್ತಾ? ಕ್ವಶನ್ ವೈಸ್ವೇ ಪ್ರತಿ ಸ್ಲೈಡನ್ನು ನೋಡ್ಕೊಳ್ಳಿ. ಅರ್ಥಾಯ್ತಾ? 1ನೇ ಸ್ಲೈಡು, 2ನೇ ಸ್ಲೈಡು, 3ನೇ ಸ್ಲೈಡು. 1ನೇದು ಮಾರ್ತಾಂಡವರ್ಮನ ಹೋರಾಟ. ಮಾರ್ತಾಂಡವರ್ಮನ ಹೋರಾಟ ವೇರಿ ಇಂಪಾರ್ಟೆಂಟು. ಅರ್ಥಾಯ್ತಾ? ತುಂಬಾ ಈಸಿ ಪಾಯಿಂಟ್ಸ್ವಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಮಾರ್ತಾಂಡವರ್ಮನ ಹೋರಾಟ. ಸಿಗಬೇಕಾದ್ರೆ ನಮಗೆ ಪ್ರತಿ ಕ್ವಶನ್ ಹೇಳ್ತಾ ಹೋಗ್ತೀನಿ, ಅರ್ಥ ಆಗ್ತದೆ ನಿಮಗೆ. ಮಾರ್ತಾಂಡವರ್ಮನ ಹೋರಾಟ. ಸೊ ಎಲ್ಲ 3 ಮಾರ್ಕ್ಸಿಗೆ ಕ್ವಶನ್ ಬರ್ತವೆ. ಮಾರ್ತಾಂಡವರ್ಮನ ಹೋರಾಟ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಎಷ್ಟು ಪಾಯಿಂಟ್ ಬರಬೇಕು ಮಾರ್ಕ್ಸಿಗೆ? 8 ಪಾಯಿಂಟ್ ಬರಬೇಕು. ಎಷ್ಟು ಮಾರ್ಕ್ಸಿಗೆ ಅಂತ ಹೇಳ್ಬಿಡ್ತೀನಿ ನೋಡಿ. 2 ಅಂಕಕ್ಕೆ 4 ಪಾಯಿಂಟ್ ಬರಬೇಕು. ಅರ್ಥಾಯ್ತಾ? 2 ಮಾರ್ಕ್ಸ್ಗೆ 4 ಪಾಯಿಂಟ್ ಬರಬೇಕು, 3 ಮಾರ್ಕ್ಸ್ಗೆ 6 ಪಾಯಿಂಟ್ ಬರಬೇಕು, ಮತ್ತು 4 ಮಾರ್ಕ್ಸ್ಗೆ 8 ಪಾಯಿಂಟ್ ಬರಬೇಕು. ಎಷ್ಟು ಕಡ್ಡಾಗಿ ಬರಬೇಕು. ಸೊ ಹೆಚ್ಚು ಬರೋದು ಪರವಾಗಿಲ್ಲ, ಆದರೆ ಕನಿಷ್ಠ ಅಂದರೂ 2 ಮಾರ್ಕ್ಸ್ಗೆ 4, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟನ್ನು ಬರೀರಿ. ಮಾರ್ತಾಂಡವರ್ಮನ ಹೋರಾಟ ಇವೆಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳಿ. ನಂತರ ಪ್ಲಾಸ್ಟಿಕ್ ಕದನ ಪರಿಣಾಮಗಳು. ಪ್ಲಾಸ್ಟಿಕ್ ಕದನ, ಬಕ್ಸಾರ್ ಕದನ 2 ಒಂದೇ ಬರ್ತದೆ. ಕಾರಣ ಪರಿಣಾಮಗಳು ನೋಡ್ಕೊಳ್ಳಿ. ಪರಿಣಾಮಗಳು ಇಂಪಾರ್ಟೆಂಟು. ನಂತರ ಬಕ್ಸಾರ್ ಕದನ ಪರಿಣಾಮಗಳು, ಕಾರಣ ಕೂಡ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ನಂತರ ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳು. ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳು ಏನೆಲ್ಲ ಆಗಿವೆ ನೋಡ್ಕೊಳ್ಳಿ. ನಂತರ 5ನೇ ಪ್ರಶ್ನೆ, 1857ರ ದಂಗೆ ವಿಫಲತೆ ಕಾರಣಗಳು. ಇದು ಕೂಡ ವೇರಿ ಇಂಪಾರ್ಟೆಂಟು. ಸೊ ಪ್ರತಿ ವರ್ಷ ಎಲ್ಲ ಎಕ್ಸಾಮ್ನಲ್ಲಿ ಈ ಕ್ವಶನ್ ಇರ್ತದೆ. ನಿಮ್ಮದು ಪೂರ್ವಸಿದ್ಧ ಆಗಿರ್ಬೋದು, ಅದು ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರ್ಬೋದು, ಈ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ ನಾವು 6ನೇ ಕ್ವಶನ್ನು. ಭಾರತ ದೇಶಾಂಗ ನೀತಿಯ ಮೂಲ ತತ್ವಗಳು ಇವೆಲ್ಲ ಬರ್ತವೆ. ಅಲ್ಪತ ನೀತಿ, ವಸಾಹತುಶಾಹಿತ್ವಕ್ಕೆ ವಿರೋಧ ಇವೆಲ್ಲ ಬರ್ತವೆ, ನೋಡ್ಕೊಳ್ಳಿ. ನಂತರ ಪ್ರಶ್ನೆ 7, ಭಯೋತ್ಪಾದಕತೆಯ ನಿವಾರಣಾ ಕ್ರಮಗಳು. ಭಯೋತ್ಪಾದನೆ ನಿವಾರಣೆ ಯಾವತ್ತು ಮಾಡ್ಬೇಕಂತ ಕೇಳ್ತಾರೆ ಕ್ವಶನ್ನು. ಇವೆಲ್ಲ ನೋಡಿ ಪಾಯಿಂಟ್ಸು.
ನೋಡಿ ಎಷ್ಟು ಕೊಟ್ಟಿದ್ದಾರೆ ಪಾಯಿಂಟ್ಸು, 1 2 3 ಕರೆಕ್ಟ್ 6 ಪಾಯಿಂಟ್ ಇವೆ. 3 ಮಾರ್ಕ್ಸಿಗೆ 6 ಪಾಯಿಂಟ್ ಸಾಕು. 8ನೇದು ಸಂಘಟಿತ ಅಸಂಘಟಿತ ಕೆಲಸಗಾರ ವ್ಯತ್ಯಾಸ. ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು. ನೀವು ಇದನ್ನು ಏನು ಮಾಡಬೇಕು, ಬಾಕ್ಸ್ ವೈಸ್ ಬರಬೇಕು. ಇಲ್ಲಿ ನಾನು ಕೆಳಗಡೆ ಕೊಟ್ಟಿದ್ದೀನಿ, ಇದನ್ನ ಬಾಕ್ಸ್ ಹಾಕಿಬಿಟ್ಟು ಬರ್ರಿ. ಒಂದು ಕಡೆ ಸಂಘಟಿತ ಕೆಲಸಗಾರರು, ಇನ್ನೊಂದು ಕಡೆ ಅಸಂಘಟಿತ ಕೆಲಸಗಾರರು. ಓಕೆ, ಆಮೇಲೆ ಅಸಂಘಟಿತ ಕೆಲಸಗಾರರು ಇವೆಲ್ಲ ಪಾಯಿಂಟ್ಸ್ ಬರ್ತವೆ ನೋಡ್ಕೊಳ್ಳಿ. ಆಮೇಲೆ 9ನೇ ಪ್ರಶ್ನೆ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು. ವೇರಿ ಇಂಪಾರ್ಟೆಂಟು. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಬರೀ ಅಂತ ಕ್ವಶನ್ ಕೇಳ್ತಾರೆ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಇದ್ರ ಬಗ್ಗೆ ಸಪ್ರೇಟಾಗಿ ಕ್ವಶನ್ ಕೇಳ್ಬೋದು, ಹೆಚ್ಚಾಗಿ ಕೇಳೋದಿಲ್ಲ, ನಿರುದ್ಯೋಗದ ಮೇಲೆ ಕೇಳ್ತಾರೆ. ನಂತರ ಅರಣ್ಯ ಮಹತ್ವ, ಅರಣ್ಯದ ಮಹತ್ವ ಕೇಳ್ತಾರೆ ನೋಡ್ಕೊಳ್ಳಿ. ಜೈವಿಕ ಪರಿಸರ ಸಮತೋಲನ, ಉತ್ತಮ ಮಳೆ ತರಲು ಸಹಾಯಕ, ಇವೆಲ್ಲ ಬರ್ತವೆ. ಎಲ್ಲ ಪಾಯಿಂಟ್ಸ್ ಸಿಮಿಲರ್ ಇರ್ತವೆ, ಎಲ್ಲ ಸೇಮ್ ಇರ್ತವೆ ಪಾಯಿಂಟ್ಸು, ತುಂಬ ವ್ಯತ್ಯಾಸ ಇರೋದಿಲ್ಲ. ಜಸ್ಟ್ ಅರ್ಥ ಮಾಡ್ಕೋಬೇಕು ನೀವು, ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಈಸಿ ಆಗ್ತವೆ. ಇನ್ನು 11, ಭಾರತದಲ್ಲಿ ಅರಣ್ಯನಾಶ ಕಾರಣಗಳು. ಏನೇನು ಕಾರಣ ಬರ್ತಾವೆ ನೋಡ್ಕೊಳ್ಳಿ. ಕಾಡ್ಗಿಚ್ಚು, ಗಣಿಗಾರಿಕೆ ಮೇನ್ ಪಾಯಿಂಟ್ಸು. ಇನ್ನು 12, ಅರಣ್ಯ ಸಂರಕ್ಷಣೆ ವಿಧಾನಗಳು. ಯಾರು ಸಂರಕ್ಷಣೆ ಮಾಡ್ಬೋದು ನಾವು ನೋಡ್ಕೊಳ್ಳಿ. ಜನರಿಗೆ ತಿಳುವಳಿಕೆ ನೀಡಬೇಕು, ನಾವು ಬೀಜಗಳನ್ನು ಹರಡಬೇಕು, ಮರ ನೆಡಲು ಪ್ರೋತ್ಸಾಹಿಸಬೇಕು, ಇವೇ ಪಾಯಿಂಟ್ಸು. ಮತ್ತು ಘರ್ಷಿತ ಮರಗಳನ್ನು ತೆಗೆಯುವುದು, ಕಾಡ್ಗಿಚ್ಚುಗಳನ್ನು ತೆಗಿಬೇಕಾಗುತ್ತೆ. ನಂತರ 13, ಚಂಡಮಾರುತಗಳ ಅಥವಾ ಭೂಕಂಪ ಅಥವಾ ಪ್ರವಾಹ ಪರಿಣಾಮಗಳು. ಯಾವುದೇ ಕೇಳಿ, ಚಂಡಮಾರುತ ಕೇಳಿಅವರು, ಭೂಕಂಪ ಕೇಳಿ, ಪ್ರವಾಹ ಕೇಳಿ, ಯಾವುದೇ ಕ್ವಶನ್ ಕೇಳಿದ್ರು ಇದೇ ಆನ್ಸರು. ಆಯ್ತಾ, ಎಲ್ಲಕ್ಕೂ ಇದೇ ಪರಿಣಾಮ ಆಗ್ತದೆ, ಇವೆಲ್ಲ ಹಾನಿಗಳಾಗ್ತವೆ ನೋಡಿ. ಎಲ್ಲ ಅಲ್ಲಿವೆ. ಜೀವ ಮತ್ತು ಆಸ್ತಿ ಹಾಕಬೇಕು ಗೊತ್ತಿದೆ ನಿಮಗೆ. ವಿದ್ಯುತ್ಸರ ಬಾಜಿಗೆ ಅಡಚಣೆ ಹಾಕೋದು ಗೊತ್ತಿದೆ ನಿಮಗೆ. ಸಸ್ಯ ಮತ್ತು ಪ್ರಾಣಿ ಸಂಕುಲ ಕಾರಣ ಇದು ಗೊತ್ತಿದೆ ನೋಡಿ. ಇದೇ ರೀತಿ ಸಮಾಜ ವಿಜ್ಞಾನ, ಅರ್ಥ ಆಯ್ತಾ. ನಿಮಗೆ ಯಾವುದೇ ಆನ್ಸರ್ ಗೊತ್ತಿಲ್ಲ ಅಂದರೂ ಈ ರೀತಿ ಅದಕ್ಕೆ ರಿಲೇಟೆಡ್ ಆನ್ಸರ್ ಬಂದು ಬನ್ನಿ, ಸರಿನೇ ಇರ್ತವೆ ಪಾಯಿಂಟ್ಗಳು, ತಪ್ಪೇನಾಗೋದಿಲ್ಲ. ಇಷ್ಟು ಗೊತ್ತಾಗೋದಿಲ್ಲ ನಮಗೆ ಏನೆಲ್ಲ ಆಗ್ಬೋದು ನಮಗೆ ಚಂಡಮಾರುತಗಳಿಂದ, ಭೂಕಂಪದಿಂದ. ಓಕೆ, ಇದೇನು ಓದೋ ಅವಶ್ಯಕತೆ ಇಲ್ಲ, ನಾವು ಓದಿಲ್ಲ ಅಂದ್ರೆ ಬರಿಬೋದು, ಆದರೆ ನಿಮಗೆ ಗೊತ್ತಿರಬೇಕು ಪಾಯಿಂಟ್ಸ್ ಯಾವ್ದು ಬರಬೇಕಂತ ಗೊತ್ತಿರಬೇಕು. ಅದಕ್ಕೆ ಒಂದ್ಸಲ ಓದ್ಕೊಳ್ಳಿ. 14, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಯಾವುದು ಕ್ವಶನ್ ಕೇಳಿ ಅದರಲ್ಲಿ ಇದೇ ಉತ್ತರನ ನೀವು ಬರಬೇಕಾಗ್ತದೆ. ಓಕೆ, ಈಸಿ ಆಗಲಿ ಅಂತ ಪ್ರೆಸೆಂಟ್ ಹೋಗ್ತಾ ಇದ್ದೀನಿ ನೋಡ್ಕೊಳ್ಳಿ. ಇನ್ನು 15, ಬ್ಯಾಂಕಿನ ಬಗ್ಗೆ ಯಾವುದು ಕ್ವಶನ್ ಕೇಳಿ, ಬ್ಯಾಂಕಿನ ಕಾರ್ಯ ಕೇಳಿ, ಸೇವೆ ಕೇಳಿ, ಖಾತೆ ಅನುಕೂಲ ಕೇಳಿ, ಇವನ್ನೇ ಪಾಯಿಂಟ್ಸನ್ನ ಬರಬೇಕು. ಓಕೆ, ಸಾಲ ನೀಡುವುದು, ಸಾಲ ಕೊಡುವುದು, ಠೇವಣಿ ಅಂಗೀಕಾರ, ಹಣದ ವರ್ಗಾವಣೆ, ಚೆಕ್ ಇರ್ಬೋದು, ಹುಂಡಿ, ಇವೆಲ್ಲ ಇವು ಬರ್ತವೆ, ಬೇರೆ ಏನು ತರಿಸಿಲ್ಲ, ಇವೇ ಪಾಯಿಂಟ್ಸು ಬರ್ತವೆ. ನೆಕ್ಸ್ಟ್ ಹೋಗೋಣ ನಾವು. ಸೊ ನೆಕ್ಸ್ಟ್ ನಮ್ಮ ಮಿಷನ್ 2 ಮಾರ್ಕ್ಸು. 2 ಮಾರ್ಕ್ಸ್ ಕ್ವಶನ್ ಯಾವೆಲ್ಲ ಬರ್ಬೋದು ಅಂತ ಕ್ವಶನ್ಗಳು ನೋಡಿ. ಇವೆಲ್ಲ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. 2 ಮಾರ್ಕ್ಸ್ ಎಷ್ಟು ಪಾಯಿಂಟ್ ಬರಬೇಕು ಹೇಳಿದ್ದೀನಿ ನಿಮಗೆ, 4 ಪಾಯಿಂಟನ್ನು ಬರಬೇಕಂತ ಹೇಳಿದ್ದೀನಿ ನೋಡಿ. 3ನೇ ಆಂಗ್ಲೋ ಮರಾಠದ ಪರಿಣಾಮಗಳು. ಇದು ಕೇವಲ ನಾನು ಹೇಳ್ತಾ ಇರೋದು ಪೂರೈಸಿದ ಪರೀಕ್ಷೆ ಮಾತ್ರ ಅಲ್ಲ, ಆನ್ಯುವಲ್ ಎಕ್ಸಾಮ್ಗೂ ಇದೇ ಪ್ಯಾಕೇಜ್ ಅನ್ನು ಆಗ್ತದೆ. ಕರೆಕ್ಟಾಗಿ ಓದ್ಕೊಳ್ಳಿ. ಕನಿಷ್ಠ 40 ಅಂಕ ಗಳಿಸ್ಬೋದು, ಪಾಸ್ ಅಂತ ಆಗ್ಬೋದು. ಸೊ ಸ್ಕೋರಿಂಗ್ ಬೇಕಂದರೆ ಸ್ಕೋರಿಂಗ್ ಕೂಡ ಹಾಕಿರುತ್ತೆ ನೋಡ್ಕೊಳ್ಳಿ. ಮರಾಠ ಮನೆತನದ ಯುದ್ಧದಲ್ಲಿ ಸೋತವು, ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು, ಆಮೇಲೆ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು, ಪ್ರತಾಪ ಸಿಂಹ ಸತಾರದ ರಾಜಧಾನಿ. ಇಷ್ಟೇ 4 ಪಾಯಿಂಟ್ ಸಾಕು. ಆಮೇಲೆ ವೇರಿಯಂಟ್ ಪಾಯಿಂಟ್ ಕ್ವಶನು, ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು. 2 ಮಾರ್ಕ್ಸಲ್ಲಿ ಕೇಳ್ಬೋದು, ಕೆಲವೊಂದು ಸಲ ನಿಮಗೆ ಇನ್ನೂ ಹೆಚ್ಚು ಕೇಳ್ತಾರೆ, ನಿಮಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ, ಕೇಳ್ಬೋದು ನೋಡ್ಕೊಳ್ಳಿ. ನಂತರ ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರು ಸಮಸ್ಯೆಗಳು. ಸೊ ಆರಂಭಿಕ ಸಮಸ್ಯೆಗಳು ಅಂತ ಕೇಳ್ತಾರೆ, ಇವೆಲ್ಲ ನೋಡ್ಕೊಳ್ಳಿ. ನಂತರ ಭಾರತ ಒಕ್ಕೂಟಕ್ಕೆ ಜುನಾಗಢ್ ಸೇರ್ಪಡೆ, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಅದಾವಂತರ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ. 6ನೇ ಪ್ರಶ್ನೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ. ಪ್ರತ್ಯಕ್ಷ ನೇಮಕಾತಿ, ಪರೋಕ್ಷ ನೇಮಕಾತಿ. ಈ ಪಾಯಿಂಟ್ಸ್ ನೋಡ್ಕೊಳ್ಳಿ. 7ನೇ ಪ್ರಶ್ನೆ, ಸಾಮಾಜಿಕ ಸ್ಥಿರಾನ್ಯಾಸ ರೂಪುಗೊಂಡ ಬಗ್ಗೆ. 8ನೇದು ವೇರಿ ಇಂಪಾರ್ಟೆಂಟು, ಅಸ್ಪೃಶ್ಯತೆ ನಿವಾರಣಾ ಕ್ರಮಗಳು. ಸಂವಿಧಾನ 17 ವಿಧಿಯಂತೆ ಅಸ್ಪೃಶ್ಯತೆ ನಿಷೇಧ. ಕ್ವಶನ್ ಕೇಳ್ತಾರೆ ಮಲ್ಟಿಪಲಲ್ಲಿ, ಸಂವಿಧಾನ ಯಾವ ವಿಧಿಯ ಪ್ರಕಾರ ಅಸ್ಪೃಶ್ಯತೆ ನಿಷೇಧಿಸಲಾಗಿದೆ ಅಂತ ಕೇಳ್ತಾರೆ. ಯಾವ ವಿಧಿ? ಸಂವಿಧಾನ 17ನೇ ವಿಧಿ ನೋಡಿ, ನೆನಪಿಟ್ಟುಕೊಳ್ಳಿ, 1 ಮಾರ್ಕ್ಸಲ್ಲಿ ಬರ್ತದೆ. ಸೊ ಕಾಯ್ದೆ ಯಾವುದು? 1955 ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಇದೆ, ಆಯ್ತಾ. ಆಮೇಲೆ 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಇದೆ, ನೆನಪಿರ್ಬೇಕು ನಿಮಗೆ, ಮಲ್ಟಿಪಲ್ಲಿ ಬರ್ತಾ ಇರ್ತವೆ. ನಂತರ 9ನೇದು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಥವಾ ಬೆಳೆ ಮಾದರಿಯನ್ನು ನಿರ್ದಿಷ್ಟ ಅಂಶಗಳು, ಇವೆಲ್ಲ ಬರ್ತವೆ ನೋಡಿ. ಎಲ್ಲ ಈಸಿ ಪಾಯಿಂಟ್ಸು, ತುಂಬ ಟಫ್ ಇಲ್ಲ. ಕಾಲುವೆಗಳ 2 ವಿಧಗಳು, ಪ್ರವಾಹ ಕಾಲುವೆ, ಸಾರ್ವಕಾಲಿಕ ಕಾಲುವೆ. ಇನ್ನು 11 ನೀರಾವರಿ ವಿಧಗಳು ನೋಡ್ಕೊಳ್ಳಿ, ಬಾವಿ ನೀರಾವರಿ, ಕಾಲುವೆ, ಕೆರೆ ನೀರಾವರಿ. 2 ಬರೆದ್ರೆ ಸಾಕು, 2 ಅಲ್ಲ ಕನಿಷ್ಠ 4 ಬರೀರಿ. ಈ ರೀತಿ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳಿದಾಗ ಕೆಲವೊಂದು 2 ಪಾಯಿಂಟ್ ಇರ್ತವೆ, ಟ್ರೈ ಮಾಡಿ, 2ರಿಂದ 3 ಬ್ರೇಕ್ ಟ್ರೈ ಮಾಡಿ. ಯಾವುದು ಡೈರೆಕ್ಟ್ ಕ್ವಶನ್ಗಳಿಗೆ, ಇನ್ನು ಉಳಿದ ಪ್ರಶ್ನೆಗಳಿಗೆ ಹೆಚ್ಚು ಪಾಯಿಂಟ್ಸ್ ಇದ್ದರೆ ನಾವು ಹೆಚ್ಚು ಪಾಯಿಂಟ್ಸನ್ನು ಬರಿಬೋದು. ನಂತರ 12 ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರ ತಂತ್ರಜ್ಞಾನ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ್ದು ನೋಡ್ಕೊಳ್ಳಿ ಆನ್ಸರು. ಸೊ ಇವೆಲ್ಲ ಪಾಯಿಂಟ್ಸು, ವಿಡಿಯೋನ ಪಾಸ್ ಮಾಡಿ ಪ್ರತಿ 1 ಪಾಯಿಂಟ್ಸ್ ನೋಡ್ಕೊಳ್ಳಿ. ಸುಗ್ಗಿ ನಂತರ ತಂತ್ರಜ್ಞಾನ. ನಂತರ 13 ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉದ್ದೇಶಗಳು, ಏನೆಲ್ಲ ಉದ್ದೇಶವಿವೆ ನೋಡ್ಕೊಳ್ಳಿ. 14
ಬಳಕೆದಾರರ ಶೋಷಣೆಗೆ ಕಾರಣಗಳು. 15 ಬಾಲ ಕಾರ್ಮಿಕ ಬಾಲ್ಯವಿವಾಹಕ್ಕೆ ಕಾರಣಗಳು ಏನೆಲ್ಲ ಇರ್ಬೋದು? ಕಡು ಬಡತನ, ಲಿಂಗ ತಾರತಮ್ಯ, ಕೌಟುಂಬಿಕ ಕಲಹ, ಶಿಕ್ಷಣ ಇಲ್ಲದಿರುವಿಕೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ. ಆಮೇಲೆ ಬಾಲ ಕಾರ್ಮಿಕ ಅಥವಾ ಬಾಲ್ಯವಿವಾಹದ ಪರಿಣಾಮಗಳು. ಇವು ಯಾವ ಕ್ವಶನ್ಗಳು ಬಂದು ಬರ್ಬೋದು, ಅರ್ಥ ಆಯ್ತಾ? ಬಾಲ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಬಾಲ್ಯವಿವಾಹದ ಬಗ್ಗೆ ಕ್ವಶನು ಇಂಪಾರ್ಟೆಂಟು. ಪರಿಣಾಮಗಳು ಬರ್ತವೆ ಇವೆಲ್ಲ. 17 ಹೊಸ ಜಲಮಾರ್ಗದ ಅನ್ವೇಷಣೆ ಕಾರಣಗಳು. ಇದು ಕೂಡ ಕೇಳ್ತಾರೆ. ಹೊಸ ಜಲಮಾರ್ಗ ಅನ್ವೇಷಣೆ ಕಾರಣಗಳನ್ನು ಬರೆಯಿರಿ, ಜಲಮಾರ್ಗವನ್ನು ಏಕೆ ಕಂಡುಹಿಡಿದ್ರು, ಈ ರೀತಿ ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ನಂತರ ಮಿಷನ್ 1 ಮಾರ್ಕ್ಸು. 1 ಮಾರ್ಕ್ ಕ್ವಶನ್ ಯಾವಾಗ ಕೇಳ್ಬೋದಂತ. ಎಂದರೇನು ಕ್ವಶನ್ ನೋಡ್ಕೋಬೇಕು ನೀವು ಮೊದಲು. ಎಂದರೇನು ಕ್ವಶನ್ಗಳು. ಸಾಮೂಹಿಕ ಸರ್ವನಾಶನ ಎಂದರೇನು ಕೇಳ್ತಾರೆ. ಜನರನ್ನು ಮೇಲುಗಳೆಂದು ವಿಂಗಡಿಸೋದು. ಪೂರ್ವಾಗ್ರಹ ಎಂದರೇನು ಕೇಳ್ತಾರೆ. ವ್ಯಕ್ತಿ ಅಥವಾ ಸಮೂಹದ ಬಗೆಗಿನ ಪೂರ್ವ ನಿರ್ಧಾರಿತ ಮನೋಭಾವನೆ. ಗ್ರಾಮೀಣ ಅಭಿವೃದ್ಧಿ ಎಂದರೇನು. ಆಮೇಲೆ ಅಧಿಕಾರ ವಿಕೇಂದ್ರೀಕರಣ ಅಥವಾ ಗ್ರಾಮ ಸ್ವರಾಜ್ಯ ಎಂದರೇನು. ಸಾರ್ವಜನಿಕ ಹಣಕಾಸು ಎಂದರೇನು. ಇದೇ ರೀತಿ ಎಲ್ಲ ಎಂದರೇನು ಪ್ರಶ್ನೆ ನೋಡ್ಕೋಬೇಕು, ಅರ್ಥ ಆಯ್ತಾ? ಇದು 1 ಮಾರ್ಕ್ಸ್ಲಿ ಕೇಳ್ತಾರೆ. ಎಂದರೇನು ಅಂತ 1 ಮಾರ್ಕ್ಸ್ಲಿ ಕ್ವಶನ್ ಕೇಳ್ತಾರೆ. ಇದನ್ನು ನೋಡ್ಕೊಂಡಿರಿ. ವಿಡಿಯೋ ಪಾಲನೆ ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ನೋಡ್ಕೋಬೇಕು ನಾವು? ಚಳುವಳಿ ಯಾವ್ದು ನೋಡ್ಕೋಬೇಕು, ನಾಯಕರು ಯಾರು. ಚಳುವಳಿ ಯಾವುದು, ನಾಯಕರು ಯಾರು ನೋಡ್ಕೊಳ್ಳಿ. ಚಿಪ್ಕೋ ಚಳುವಳಿ ನಾಯಕರು ಯಾರು? ಸುಂದರ್ಲಾಲ್ ಬಹುಗುನ್ ಮತ್ತು ಚಂಡಿ ಪ್ರಸಾದ್ ಭಟ್. ನರ್ಮದಾ ಆಂದೋಲನ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಇದೇ ರೀತಿ ಕೈಗಾ ಚಳುವಳಿ, ಅಪ್ಪಿಕೋ ಚಳುವಳಿ, ಮೋಹನ ಕಣಿವೆ ಆಂದೋಲನ ನೋಡ್ಕೊಳ್ಳಿ. ಆಮೇಲೆ ಅನ್ವರ್ಥಗಳು ನೋಡ್ಕೊಳ್ಳಿ. ಯಾವುದು ಅನ್ವರ್ಥ ಯಾವುದು? ಭಾರತ ಮೆಜೆಸ್ಟರ್ ಮುಂಬೈ, ಭಾರತ ಸಿಲಿಕಾನ್ ಕಣಿವೆ ಬೆಂಗಳೂರು. ಬ್ಯಾಂಕುಗಳ ಬ್ಯಾಂಕು ಅಥವಾ ತಾಯಿ ರಿಸರ್ವ್ ಬ್ಯಾಂಕು ವೇರ್ ಇಂಪಾರ್ಟೆಂಟು. ಬ್ಯಾಂಕುಗಳ ಬ್ಯಾಂಕು, ಬ್ಯಾಂಕುಗಳ ತಾಯಿ ಅಂತ ಬಂದಾಗ ರಿಸರ್ವ್ ಬ್ಯಾಂಕೇ ಬರ್ತದೆ, ಯಾಕಂದರೆ ಅದು ಎಲ್ಲ ಬ್ಯಾಂಕ್ಗಳಿಗೆ ಹೆಡ್ ಅದು. ಓಕೆ, ನಾಯಕರು ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಯಾರು ಪ್ರಶ್ನೆ ನೋಡ್ಕೊಳ್ಳಿ. ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಾಯಂ ಅಥವಾ ಕಾನೂನು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ವೇರಿ ಇಂಪಾರ್ಟೆಂಟು. ದಿವಾನಿ ಅದಾಲತ್ ಎಂಬ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರನ್ ಹೆಸ್ಟಿಂಗ್. ಇದೇ ರೀತಿ ಎಲ್ಲ ಯಾವ ಕ್ವಶನ್ನು ಯಾರು ಪ್ರಶ್ನೆಗಳು ಅವೇ ನೋಡ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಪ್ರತಿ ಪ್ರಶ್ನೆನ ಉತ್ತರಿಸದೆ ನೋಡಿ. ನಂತರ ಪರಿಸರ ಮಳೆ ರಾಜ್ಯ ಅರ್ಥ. ಪರಿಸರ ಮಳೆ ಆಂದೀಸ್ ಯಾವ ರಾಜ್ಯ? ಉತ್ತರ ಪ್ರದೇಶ. ಅರ್ಥ ಬೇಸಿಗೆಯಲ್ಲಿ ಬೀಳುವ ಪರಿಸರ ಮಳೆ. ಇವೆಲ್ಲ 4 ಕೂಡ ಬೇಸಿಗೆಯಲ್ಲಿ ಬೀಳುವ ಮಳೆಗಳು. ನಂತರ ಖಾತೆ, ಉಳಿತಾಯ ಖಾತೆ ಪ್ರಮುಖ ಅಂಶ ನೋಡ್ಕೊಳ್ಳಿ. ಚಾಲ್ತಿ ಖಾತೆ ಪ್ರಮುಖ ಅಂಶ, ಮಲ್ಟಿಪಲ್ ಕೇಳ್ತಾರೆ. ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ ಅರ್ಥ ನೋಡ್ಕೊಳ್ಳಿ, ಪ್ರಮುಖ ಅಂಶಗಳು ನೋಡ್ಕೊಳ್ಳಿ. ನಂತರ ಸ್ಥಳ ಎಲ್ಲಿ ಉದ್ದೇಶ. ಉತ್ತರಾಖಂಡ, ಗುಜರಾತ್, ಕರ್ನಾಟಕ, ಉತ್ತರಾಖಂಡ, ಕೇರಳ. ಪರಿಸರ ಹಾಗೂ ಅರಣ್ಯ ಸಂರಕ್ಷಣೆ. ಏಕೆ ಕ್ವಶನ್ಗಳು. ಮುಂಬೈ ಹತ್ತಿ ಬಟ್ಟೆ ಗಿರಣಿಗಳು ಹೆಚ್ಚಾಗಿವೆ. ಕ್ವಶನ್ ಏಕೆ ಪ್ರಶ್ನೆ ನೋಡ್ಕೊಳ್ಳಿ, ಒಂದು ನಿಮಿಷ. ಸೊ ಏಕೆ ಅಥವಾ ಕಾರಣವೇನು, ಇವೇ ಆನ್ಸರು. ಸೊ ಕಾಣಿಸ್ತೀನಿ ಕೋತೀನಿ, ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಈಸಿಯಾಗಿ ಅರ್ಥ ಆಗ್ತದೆ. ಸೊ ಮಿಷನ್ 1 ಮಾರ್ಕ್ಸ್ ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಈ ರೀತಿ ನೆನಪಿಟ್ಕೊಳ್ಳಿ. ಚಳುವಳಿ ಯಾವುದು, ನಾಯಕರು, ಸ್ಥಳ ಎಲ್ಲಿ, ಉದ್ದೇಶ. ಅರ್ಥ ಆಯ್ತಾ? ಅನ್ವರ್ಥಗಳು ಯಾವುದು, ಏಕೆ ಅಥವಾ ಕಾರಣವೇನು. ನಂತರ ಲಾಸ್ಟು ಯಾವುದು? ಮಿಷನ್ 5 ಮಾರ್ಕ್ಸ್ಗೆ ಹಿಂಗೆ ಕೇಳ್ತಾರೆ. ನಿಮಗೆ ಗೊತ್ತಿರಾಗಿ ನಕ್ಷೆ ಕೊಡ್ತಾರೆ, ಭಾರತ ನಕ್ಷೆ ಕೊಡ್ತಾರೆ, ಸ್ಥಳಗಳನ್ನು ಗುರುತಿಸಿ ಹೇಳ್ತಾರೆ. ನೀವು ಲಕ್ಕಿ ನೀವು, ಯಾಕಂದರೆ 10 ಸ್ಥಳ ಕೊಡ್ತಾರೆ, ಅದರಲ್ಲಿ 5 ಗುರುತಿಸಬೇಕು. ಅದ್ರ ಜೊತೆಗೆ ಮ್ಯಾಪ್ ಕೂಡ ಅವ್ರು ಕೊಡ್ತಾರೆ. ನೀವು ಎಷ್ಟು ಆ ಒಂದು 10ರಲ್ಲಿ 5 ಗುರುತಿಸಬೇಕು. ಯಾವೆಲ್ಲ ಇಂಪಾರ್ಟೆಂಟು ತುಂಬ ಜನ ಕೇಳ್ತಿರ್ತಾರೆ, ಮ್ಯಾಪ್ ಇಂಪಾರ್ಟೆಂಟು, ನಕ್ಷೆ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಇಂದಿರಾ ಕೋಲ್ ಆಗಿರ್ಬೋದು, ದೆಹಲಿಯಲ್ಲಿ ಬರ್ತದೆ ನೋಡ್ಕೊಳ್ಳಿ. 23 ಉತ್ತರ ಅಕ್ಷಾಂಶ. ಅರ್ಥ ಆಯ್ತಾ? ನಂತರ ಇನ್ನೇನು ಕರಿತಾರೆ ಕನ್ನಡದಲ್ಲಿ? ಕರ್ಕಾಟಕ ಸಂಕ್ರಾಂತಿ ಅಂತ ಕರೀತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆಮೇಲೆ 82 ಪೂರ್ವ ರೇಖಾಂಶ ನೋಡ್ಕೊಳ್ಳಿ, ಇದು ಕೂಡ ನೋಡ್ಕೊಳ್ಳಿ. ಅರ್ಥ ಆಯ್ತಾ? 23 or 82 or 23 ಈ ಯಾರನ್ನು ಕೇಳ್ತಾರೆ, ಪಿಕ್ಸ್ ಬರ್ತದೆ. ಓಕೆ, 1 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ಈ ಮ್ಯಾಪ್ ನೋಡ್ಕೊಳ್ಳಿ ಎಲ್ಲೇ ಬರ್ತಾವಂತ. ಆಮೇಲೆ ನೆಕ್ಸ್ಟು ಈ ಮ್ಯಾಪು ಇಲ್ಲಿ ಯಾವ ಕೊಟ್ಟಿದ್ದಾರೆ ನೋಡಿ. ಉತ್ಕಲ ತೀರ್ಘ, ಕೋರಮಂಡಲ್ ತೀರ, ಪಾಕ್ ಜಲಸಂಧಿ, ಕೊಂಕಣ ತೀರ ಎಲ್ಲಿ ಬರ್ತದೆ ನೋಡ್ಕೊಳ್ಳಿ. ಆಮೇಲೆ ಮಲಬಾರ್ ತೀರ, ಇವು ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ನಕ್ಷೆ 3 ಗಾಡ್ವಿನ್ ಅಸ್ಟಿನ್. ಭಾರತದಂತ ಎತ್ತರ ಶಿಖರ ಅರಾವಳಿ ಬೆಟ್ಟ ನೋಡಿ. ಬೆಟ್ಟ ಅಂತ ಬಂದಾಗ ಈ ರೀತಿ ಗುರ್ತಿಸಿ, ನೀವು ಬರೀ ಪ್ಯಾಂಟ್ ಹಾಕಕ್ಕೆ ಹೋಗಬೇಡಿ, ಈ ರೀತಿ ಗುರ್ತಿಸ್ಬೇಕು. ಬೆಟ್ಟರ ರೀತಿ ಗುರ್ತಿಸಿ ತ್ರಿಭುಜ ಆಕಾರದಲ್ಲಿ. ಆಮೇಲೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ. ಆಮೇಲೆ ನಕ್ಷೆ 4 ಬಕ್ರಂಗಲ್ ಅಣೆಕಟ್ಟು, ಗೋವಿಂದ ಸಾಗರ, ಕೋಸಿ ಯೋಜನೆ, ಹನುಮಾನ್ ನಗರ, ದಾಮೋದರ್ ಯೋಜನೆ, ಹಿರಾಕುಡ್ ಯೋಜನೆ, ನರ್ಮದಾ ನದಿ. ನಂತರ ನಕ್ಷೆ 5 ಕಾಂಡ್ಲೆಯಲ್ಲಿ ಬರ್ತದೆ ನೋಡ್ಕೊಳ್ಳಿ. ಮುಂಬೈ, ಭಾರತ ಹೆಬ್ಬಾಗಿಲು ಅಥವಾ ಭಾರತ ಮ್ಯಾಂಚೆಸ್ಟರ್, ಮೂರ್ಮು ಗೋವಾ, ನವಮಂಗಳೂರು, ಕೊಚ್ಚಿ. ನೆಕ್ಸ್ಟು ನಕ್ಷೆ 6 ಕೋಲ್ಕತ್ತಾ, ಭಾರತ ಚಹಾ ಬಂದರು ಕರೀತಾರೆ ಕೋಲ್ಕತ್ತಾವನ್ನು. ಭಾರತ ಚಹಾ ಬಂದರು
ಮಲ್ಟಿಪಲ್ ಬರ್ಬೋದು, ಒಂದು ಮಾರ್ಕ್ಸಲ್ಲಿ ಬರ್ಬೋದು ನೋಡ್ಕೊಳ್ಳಿ. ಭಾರತ ಚಹಾ ಬಂದ್ರೆ ಕೋಲ್ಕತ್ತಾ. ಅಥವಾ ಈಗ ಅಥವಾ ನಿಮಗೆ ಏನು ಕೊಡ್ತಾರೆ, ಸ್ಥಳ ಗುರುತಿಸುವಲ್ಲಿ ಭಾರತ ಚಹಾ ಬಂದು ಕೊಟ್ಟರೆ ಏನು ಬರೀತೀರಾ ನೀವು, ಕೋಲ್ಕತ್ತಾನ ಗುರುತಿಸ್ಬೇಕು. ಭಾರತದ ಪಾರಾದೀಪ, ವಿಶಾಖಪಟ್ಟಣ, ಚೆನ್ನೈ ಮತ್ತು ತೂತುಕುಡಿ. ನಂತರ ನಕ್ಷಿಯೋಳು, ಲಾತೂರ್ ನೋಡ್ಕೊಳ್ಳಿ, ತಾರಾಪುರ್, ಕೊಯ್ನಾ. ಬೆಂಗಳೂರು ವೆರಿ ಇಂಪಾರ್ಟೆಂಟು, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿಮಾನ ನಿಲ್ದಾಣ ಒಂದು ಕೇಳ್ತಾರೆ, ವಿಮಾನ ನಿಲ್ದಾಣ ಕೇಳ್ಬೋದು, ಯಾವ್ದು ಬಗ್ಗೆ ಕೇಳ್ತಾರೆ, ಕನ್ಯಾಕುಮಾರಿ. ನಂತರ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನಾವು ತಪ್ಪದೇ ನೋಡಿ ಕ್ವಶನ್ಗಳು. ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ 73ನೇ ತಿದ್ದುಪಡಿ, ಪ್ರಮುಖ ವಸತಿ ಯೋಜನೆಗಳು, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಬಸ್ ಯೋಜನೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ 1978. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದು. ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ನ ಫರ್ಡಿನಂಡ್ ಹತ್ಯೆ ಮಾಡ್ತಾರೋನ, ಅದಕ್ಕೆ ಮಹಾಯುದ್ಧ ಪ್ರಾರಂಭ ಆಗ್ತದೆ. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸೇಲ್ ಒಪ್ಪಂದ. ನೋಡಿ ಒಪ್ಪಂದಗಳು ನೋಡ್ಕೊಳ್ಳಿ, ಎಲ್ಲ ಒಪ್ಪಂದ ನೋಡ್ಕೊಳ್ಳಿ. ಮೊದಲನೇ ಮಹಾಯುದ್ಧ, ಎರಡನೇದು, ಪ್ರತಿಯೊಂದು ಒಪ್ಪಂದ ನೋಡ್ಕೊಳ್ಳಿ. ಇದೊಂದೇ ಮಹಾಯುದ್ಧ ಅಂತ ಅಲ್ಲ, ಉಳಿದ ಒಪ್ಪಂದಗಳು ನೋಡ್ಕೊಳ್ಳಿ. ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ನಾಜಿ ಪಕ್ಷದ ನಾಯಕಿ ಅಥವಾ ಜರ್ಮನಿಯ ಸರ್ವಾಧಿಕಾರಿ ಯಾರು, ಹಿಟ್ಲರ್. ನಾಯಕ ಕೂಡ ಹೌದು, ಜರ್ಮನಿಯ ಸರ್ವಾಧಿಕಾರಿ ಕೂಡ ಹೌದು. ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಅಥವಾ ಇಟ್ಲಿ ಸರ್ವಾಧಿಕಾರಿ ಮುಸ್ಲೋನಿ. ಇದೇ ರೀತಿ ಕೆಲವಷ್ಟು ಇಂಪಾರ್ಟೆಂಟ್ ಕ್ವಶನ್ ಇವೆ, ಇವು ತಪ್ಪದೆ ಓದಲೇಬೇಕು. ಇವಾಗ ಒಂದು ಮಾರ್ಕ್ಸಲ್ಲಿ ಮಲ್ಟಿಪಲ್ ಬರ್ತವೆ, ಇವೆಲ್ಲ ನೋಡ್ಕೊಳ್ಳಿ. ಸೊ ಇಷ್ಟೊಂದು ಪ್ಯಾಕೇಜು ಇಷ್ಟು ಹೋಗ್ಕೊಂಡ್ರೆ ಆಮೇಲೆ ನಾವು 40 ಅಂಕವನ್ನು ಪಡ್ಕೋಬೋದು, ಪಾಸ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಇದ್ರ ಜೊತೆಗೆ ನಮಗೆ ಇಷ್ಟು ಹೋದ್ರೆ ಸಾಲೋದಿಲ್ಲ, ಬೋರ್ಡರ್ ಬಿಟ್ಟು 4 ಮಾರ್ಕ್ಸ್ ನೋಡ್ಕೋಬೇಕು. ಅರ್ಥ ಆಯ್ತಾ? 4 ಮಾರ್ಕ್ಸ್ ಬರ್ಸು ನಮ್ಮ ಚಾನಲ್ ಇರ್ತವೆ, ವಿತ್ ಆನ್ಸರ್ಸ್ ಹಾಕಿವಿ, ನೋಡ್ಕೊಳ್ಳಿ. ಯಾಕಂದರೆ ಅದೇ ಪ್ಯಾಟರ್ನ್ ಬರ್ತದೆ, ಕ್ವಶನ್ ಕೂಡ ರಿಪೀಟ್ ಆಗ್ತವೆ. ಇದ್ರ ಜೊತೆಗೆ ಅದು ನೋಡ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ. ಮತ್ತು ಸ್ಕೋರಿಂಗ್ ಬೇಕಾಗಿರ್ತಾನೆ, ನೋಡ್ಕೊಳ್ಳೋದು ಬೇಕಂದರೆ ನೋಡ್ಕೋಬೋದು. ಫ್ರೆಂಡ್ಸ್ ಶೇರ್ ಮಾಡಿ, ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.